ವೀರಶಿವವಾಣಿ ಟಿವಿ ಚಾನೆಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡುವಂತಹ ಸುದ್ದಿಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತವೆ. ಅಲ್ಲಿ ಇಲ್ಲಿ ಕೇಳಿದ ಸಣ್ಣ ತುಣುಕುಗಳಿಂದ ನನಗೆ ಒಂದು ವಾದ್ಯ ನನ್ನ ಮನಸ್ಸಿಗೆ ತಟ್ಟಿ ಅಲ್ಲಿಂದ ನನಗೆ ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಒಂದು ದೊಡ್ಡ ಅರಿವು ಉಂಟಾಯಿತು. ಮತ್ತು ನಾನು ಸಂಗೀತ ಕಲಿಯಬೇಕು ಅನ್ನೋ ಒಂದು ಅದಮ್ಯವಾದಂತಹ ಒಂದು ಆಸೆ ನನ್ನ ಮನಸ್ಸಿನಲ್ಲಿ ಹುಟ್ಟಿತು. ಇಂಥ ಸಮಸ್ಯೆಗೆ ನಾನು ಎರಡು ಪರ್ಯಾಯ ವ್ಯವಸ್ಥೆಯನ್ನು ನಾನೇ ಕಲ್ಪಿಸ್ಕೊಂಡೆ. ಒಂದು, ನಾನು ಈ ಕೆಲಸವನ್ನು ಬಿಟ್ಟು ಹೋಗ್ತೀನಿ ಅಥವಾ ಈ ದೇಶವನ್ನು ಬಿಟ್ಟು ಹೋಗ್ತೀನಿ, ಯಾವುದು ಮೊದಲಾಗತ್ತೆ ಅದು ಮೊದಲು ಅಂತ. ಅಕಸ್ಮಾತಾಗಿ ನಾನು ಈ KPSC ಪರೀಕ್ಷೆಯ ಬರೆದು ಅಷ್ಟೊತ್ತಾಗಲೇ ನನಗೆ 26 ವರ್ಷ ಆಗಿಬಿಟ್ಟಿತ್ತು. ನನಗೆ UPSC ತಗೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ನನಗಿದ್ದ ಅವಕಾಶದಲ್ಲಿ ನಾನು ಮೊದಲನೇ ನಾನು ಪರೀಕ್ಷೆ ಹೋಗಬಾರ್ದು ಅಂದ್ಕೊಂಡಿದ್ದೆ. ಆದರೆ ಇವತ್ತು ನನ್ನ ಜೊತೆಯಲ್ಲಿ ಇಲ್ಲಿ ಅರ್ಕೇಶ್ ಇದ್ದಾರೆ, ಮತ್ತು ಅವ್ರ ಸ್ನೇಹಿತರು ಮಹೇಶ್ ಅಂತ ಇದ್ದರು. ಇವರೆಲ್ಲ ನನ್ನನ್ನು ನನ್ನ ಸ್ಕೂಟ್ರ್ ಮೇಲೆ ಕೂರಿಸಿ ತಳ್ಳಿ ನೀನು ಹೋಗಿ ನೀನು ಪರೀಕ್ಷೆ ಬರೆದು ಬಾ ಅಂತ ಹೇಳಿ ಕಳಿಸಿದ್ರು. ಅದರಿಂದ ನಾನು ಮುಂದೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ನಾನು ನೇಮಕಾತಿ ಆಯಿತು. ಇದಾದ ಮೇಲೆ ನಾನು ನನ್ನ ಪೊಲೀಸ್ ಅನುಭವಗಳನ್ನು ನಾನು ಈ ಪುಸ್ತಕದಲ್ಲಿ ಬರೆದಿದ್ದೀನಿ. ಎಲ್ಲ ಅನುಭವಗಳು ಸಹ ಬಹಳ ಸಂತೋಷ ಕೊಡುವಂಥ ಅನುಭವಗಳಲ್ಲ ಅನ್ನೋ ವಿಷಯನೂ ನಾನು ಹೇಳಿದ್ದೀನಿ. ನನಗೆ ಅತ್ಯಂತ ಮೇಧಾವಿಗಳನ್ನು ಭೇಟಿ ಮಾಡುವಂತಹ ಅವಕಾಶ ನನಗೆ ನನ್ನ ಪೊಲೀಸ್ ಜೀವನದಲ್ಲಿ ಬಂತು. ನಾನು ನೆನೆಸ್ಕೊಳ್ಳುವಂತಹ ಕೆಲವು ಮುಖ್ಯವಾದ ಹೆಸರುಗಳು ಅಂತಂದರೆ, ಹೆಗ್ಗೋಡಿನಲ್ಲಿ ನಾನು DYSP ಸಾಗರ್ ಆಗಿರಬೇಕಾದ್ರೆ KV ಸುಬ್ಬಣ್ಣ ಅವರನ್ನು ನಾನು ಭೇಟಿ ಮಾಡಿದೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಶುರುವಾದಂತಹ ಈ ರೈತ ಚಳುವಳಿ, ಯಾವುದನ್ನು ಅಗ್ರೇರಿಯನ್ ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ, ಅವನ್ನು ನಾನು ನೋಡಿ ಅದನ್ನು ಅನುಭವಿಸೋದಕ್ಕೆ ನನಗೆ ಸಾಕಷ್ಟು ಅವಕಾಶಗಳು ಸಿಕ್ತು. ಅದ್ರ ಬಗ್ಗೆ ನನಗೆ ನನ್ನ ಮನಸ್ಸಿನಲ್ಲಿ ತುಂಬ ಸಮಾಧಾನ ಇದೆ. ಯಾಕೆಂದರೆ ನಾನು ಇದಕ್ಕೆ ವಿಟ್ನೆಸ್ ಆಗಿದ್ದೆ. ಕೆಲವೊಮ್ಮೆ ಒಂದು ಪ್ರಶ್ನೆ ಬರುತ್ತೆ, ನೀವು ಒಂದು ನಿಮ್ಮ ಜೀವನದ ಬಗ್ಗೆನೇ ಬರೀತಾ ಇತ್ತು ಅಂತಂದರೆ ನೀವು ನಿಮ್ಮ ಬಗ್ಗೆ ಬರೀತಾ ಇದ್ದೀರಾ